ಬಿಡದಿಯಲ್ಲಿ ಭೂಮಿಗಿಂತ ರಾಜಕೀಯ ಕದನವೇ ಜೋರಾಗ್ತಾ ಇದೆ. ಟೌನ್ಶಿಪ್ ವಿಷಯಕ್ಕೆ ಜಟಾಪಟಿಗಿಳಿದಿರುವಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ. ಇದರ ಮಧ್ಯೆ ಅಖಾಡಕ್ಕಿಳಿದಿರೋ ಕಮಲ ನಾಯಕರು ಬಿಡದಿಯಲ್ಲಿ ರೌಂಡ್ಸ್ ಹಾಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದ್ರೂ ಬ್ಲೂ ಫಿಲಂ ಮಾಡಿಸೋದು, ಪೋಸ್ಟರ್ಸ್ ಎಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಮಾಡುವ ಮನುಷ್ಯ ಮೂರೇ ದಿವಸ ಡಿ.ಕೆ. ಶಿವಕುಮಾರ್ ಇರೋದು ಇನ್ನು ಮುಂದುವರೆ ವರ್ಷ. ಆವತ್ತು ಬಿಜೆಪಿ ಶಾಸಕರು ಮುಖಂಡರು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡಿದಂಗೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡೋದಕ್ಕೆ ಬರಬೇಡಿ. ಬಿಡದಿ ಟೌನ್ಶಿಪ್ ಬಡಿದಾಟ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ಸರ್ಕಾರ ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಿಲ್ಲ. ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ರಾಜಕೀಯ ಕದನವೂ ನಿಲ್ತಿಲ್ಲ. ಹೀಗಾಗಿ ಬಿಡದಿ ಅನ್ನೋದು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಇದರ ಮಧ್ಯೆ ಒಂದಿಷ್ಟು ರೈತರು ತಮ್ಮ ಭೂಮಿ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ದು, ಯೋಜನೆಯ ಡಿಪಿಆರ್ ಸಿದ್ಧತೆಗೆ ರಾಜ್ಯ ಸರ್ಕಾರ ಟೆಂಡರ್ ರೆಡಿ ಮಾಡಿದೆ. ಹೀಗಾಗಿ ಅಖಾಡಕ್ಕಿಳಿದಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಗುಡುಗಿ ಬಿದ್ದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಷಯದಲ್ಲಿ ರೈತರ ಪರ ವಿರೋಧ ನಡೀತಾನೇ ಇದೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ಯೋಜನೆಯ ಡಿಪಿಆರ್ ಸಿದ್ಧತೆಗೆ ಟೆಂಡರ್ ರೆಡಿ ಮಾಡಿದೆ. 26 ಕೋಟಿ ವೆಚ್ಚದಲ್ಲಿ ಜಿಬಿಡಿಎ ಮೂಲಕ ಯೋಜನೆಯ ರೂಪುರೇಷೆ ತಯಾರಿಸಲು ಟೆಂಡರ್ ಆಹ್ವಾನ ನೀಡಲಾಗಿದೆ. ಟೌನ್ಶಿಪ್ನ ಸಂಪೂರ್ಣ ಬ್ಲೂ ಪ್ರಿಂಟ್, ಮಾಸ್ಟರ್ ಪ್ಲಾನ್ ಜೊತೆಗೆ ರೋಡ್ ಮ್ಯಾಪ್ ತಯಾರಿಸುವಂತೆ ಟೆಂಡರ್ ರೆಡಿ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಕಮಲ ನಾಯಕರು ಇವತ್ತು ಬಿಡದಿಗೆ ಬಂದಿಳಿದಿದ್ರು. ಬೈರಮಂಗಲದಲ್ಲಿ ಸಂಚರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಟೀಮ್ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದೆ. ಕೆಂಪಯ್ಯನಪಾಳ್ಯ ರೈತರ ಜೊತೆ ಚರ್ಚಿಸಿದ ಬಿಜೆಪಿ ನಿಯೋಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ರಾಹುಲ್ ಗಾಂಧಿ ಅವರು ಮೊನ್ನೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಏನಕ್ಕೆ ಹೋಗಿದ್ರಲ್ಲಿ? ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೋಗಿ ನಿಂತ್ಕೊಂಡು ಅವರು ಹೇಳಿದ್ದಾರೆ, ಇಲ್ಲಿ ನೀವು ಇದನ್ನ ಈ ಗ್ರೀನರಿ ಎಲ್ಲ ಒಡೆದಾಕಿ ನೀವು ಪೋರ್ಟ್ ಮಾಡ್ತಾ ಇದ್ದೀರಾ, ಇದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಬಾಪ ಇಲ್ಲಿನೂ ಸ್ವಲ್ಪ ನೋಡು, ಇಲ್ಲಿ ಗ್ರೀನರಿ ಇದೆಯೋ ಅಥವಾ ಆಳ್ಬಿಟ್ಟಿದೆಯೋ ಬಂದು ನೋಡಿ. ನೀವು ರಾಹುಲ್ ಗಾಂಧಿ ಅವರಿಗೆ ನಾ ಇನ್ವಿಟೇಷನ್ ಕೊಡೋಣ, ನಾವೆಲ್ಲರೂ ಇಲ್ಲಿರೋ ರೈತರೆಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ. ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ಕೈ ಪೋಸ್ಟರ್ ವಾರ್, ಎಚ್ಡಿಕೆ ಟಕ್ಕರ್. ಟೌನ್ಶಿಪ್ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಿರೋದೊಂದೇ, ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಕಿದ ಬುನಾದಿಯಲ್ಲೇ ನಾವು ಹೋಗ್ತಿರೋದು ಅಂತ. ಕುಮಾರಸ್ವಾಮಿ ಮಾಡಿದ ಪ್ಲಾನ್ನೇ ಮುಂದಿಟ್ಕೊಂಡು ಇಷ್ಟು ದಿನ ಮುಗಿಬೀಳ್ತಿದ್ರು. ಆದ್ರೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಬೇನಾಮಿ ಹೆಸರಲ್ಲಿ ಜಮೀನು ಖರೀದಿಸಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದು ದಳಪತಿಗಳನ್ನ ಕೆರಳಿ ಕೆಂಡುವಾಗಿಸಿದೆ. 46 ಎಕರೆ ಭೂಮಿಯನ್ನ ಅನಿತಾ ಅವರು ಕಷ್ಟಪಟ್ಟು ಖರೀದಿಸಿತು. ಇವರಿಗೆ ಪೋಸ್ಟರ್ ಖಾಯಿಲೆ ಇನ್ನೂ ಹೋಗಿಲ್ವಾ ಅಂತ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈಗ ತಪ್ಪಿಲ್ಲಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದ್ರೂ ಇದೆಂತ ಬ್ಲೂ ಫಿಲಂ ಮಾಡಿಸೋದು, ಪೋಸ್ಟರ್ಸ್ ಇದೆಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂತದ. ಈವನ್ ನಾನು ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಒಟ್ನಲ್ಲಿ ಬಿಡದಿ ಕದನ ದಿನೇ ದಿನೇ ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು. ಶರಣು ಹಂಪಿ, ನ್ಯೂಸ್ 18.